ಶ್ರೀನಿವಾಸಪುರ ಪಟ್ಟಣದ ಬಸ್ ಸ್ಟ್ಯಾಂಡ್ ಬಳಿ ರಾಮನವಮಿ ಹಬ್ಬದ ಪ್ರಯುಕ್ತ ಶ್ರೀ ನೇತಾಜಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೋಸಂಬರಿ ಪಾನಕ ವಿತರಣೆ ಮಾಡ್ತಾ ಇರುವಂಥದ್ದು. ಇದು ಸುಡುವಂತಹ ಬಿಸಿಲಿದ್ದು ಈ ಒಂದು ಸಮಯದಲ್ಲಿ ಭಕ್ತಾದಿಗಳು ಬಂದು ಪಾನಕ ಕೋಸಂಬರಿ ಮಜ್ಜಿಗೆಯನ್ನು ಸ್ವೀಕರಿಸಿ ಭಕ್ತಿಯಿಂದ ಸೇವನೆಯನ್ನು ಮಾಡ್ತಾ ಇರುವಂಥದ್ದು. ಹಾಗೆ SBI ಬಳಿ ಸಹ ಸ್ನೇಹಿತರ ಬಳಗದವರು ಈ ಒಂದು ಕ್ರಿಯೆಯನ್ನು ಮಾಡ್ತಿರುವಂಥದ್ದು. MG ರಸ್ತೆಯಲ್ಲಿರುವ ವಿವೇಕಾನಂದ ವೃತ್ತ ಇಲ್ಲಿಗೆ ಬಂದಾಗ ಭುವನೇಶ್ವರಿ ಗೆಳೆಯರ ಬಳಗದವರು ಅದ್ಧೂರಿಯಾಗಿ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಬೃಹತ್ಕಾರದಂತಹ ಶ್ರೀರಾಮನ ಆ ಒಂದು ವಿಶ್ವರೂಪವನ್ನು ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಹಾಗೆ ಕೋಸಂಬರಿ ಪಾನಕ ಮಜ್ಜಿಗೆ ಸಹ ವಿತರಣೆ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇದೊಂದು ನಯನ ಮನೋಹರವಾದಂತಹ ದೃಶ್ಯ. ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಸಹ सनातन हिंदू धर्म के बोलो जय श्री राम के बोलो श्री अयोध्या श्री रामचंद्र प्रभु। ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿಯಂದು ಶ್ರೀರಾಮನ ಒಂದು ಜನ್ಮ ಅಂತದ್ದು ಅಯೋಧ್ಯೆಯಲ್ಲಿ ದಶರಥ ಮಹಾರಾಜರ ಪುತ್ರನಾಗಿ ಜನಿಸ್ತಾನೆ. ಈ ಚೈತ್ರ ಮಾಸ ದೇಶಗಳಿಗೆ ತುಂಬ ಹೆಸರಾಗಿರ್ತಕ್ಕಂಥ ಒಂದು ಮಾಸ ಆಗಿರ್ತಕ್ಕಂಥದ್ದರಿಂದ ಇಲ್ಲಿ ಹೆಚ್ಚು ಸೆಕೆ ಮತ್ತು ಹೆಚ್ಚು ಇಮ್ಯುನಿಟಿ ಇರುತ್ತೆ. ಆ ಇಮ್ಯುನಿಟಿ ಕಳೆದುಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ, ಪಾನಕ ಮತ್ತು ಹೆಸರುಬೇಳೆಯನ್ನು ಕೊಡ್ತಾರೆ. ಕಾರಣ ಏನಪ್ಪ ಅಂತಂದರೆ ಗೊತ್ತಿದೆ, ಏಲಕ್ಕಿ ಖರ್ಜೂರ ಮತ್ತು ಕಲ್ಲು ಸಕ್ಕರೆ ಇವೆಲ್ಲರೂ ಸಹ ದೇಹವನ್ನು ತಂಪಾಗಿರ್ತಕ್ಕಂಥ ಈ ಒಂದು ವಿವಿಧ ಪಾನಕವನ್ನು ಮಾಡಿ ಈ ಜನರಿಗೆ ಹಂಚತಕ್ಕಂಥದ್ದು. ಜೊತೆಗೆ ಹೆಸರುಬೇಳೆ ಆರೋಗ್ಯಕರವಾದಂಥ ಒಂದು ಆಹಾರ ಆಗಿರ್ತಕ್ಕಂಥ ಕಾರಣದಿಂದ ಶ್ರೀರಾಮಚಂದ್ರನಿಗೆ ನೈವೇದ್ಯವನ್ನಿಟ್ಟು ಭಕ್ತರಿಗೆ ಹಂಚತಕ್ಕಂಥ ಒಂದು ಪದ್ಧತಿ ಇದಾಗಿದೆ. ಈಗ ನಾವು MG ರಸ್ತೆಯಲ್ಲಿರುವ ಶ್ರೀ ವಾಸವಿ ಆಲಯದ ಬಳಿ ಬಂದಿದ್ದೀವಿ. ಇಲ್ಲಿ ವಾಸವಿ ಮಕ್ಕಳು ಆರ್ಯವೈಶ್ಯ ಕುಲದವರಿಂದ ಈ ಪಾನಕ ಮಜ್ಜಿಗೆ ವಿತರಣೆ ಮಾಡ್ತಾ ಇರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದೀವಿ. ಬಸ್ಸುಗಳನ್ನು ನಿಲ್ಲಿಸಿ ಬರುವ ವಾಹನಗಳನ್ನು ನಿಲ್ಲಿಸಿ ಅವರಿಗೆ ಈ ಒಂದು ಪಾನಕ ಕೋಸಂಬರಿ ಮಜ್ಜಿಗೆಯನ್ನು ವಿತರಣೆ ಮಾಡ್ತಿದ್ದಾರೆ. ಈ ಒಂದು ಕ್ರಿಯೆಗಳಿಗೆ ಸ್ವಾಮಿಗಳು ಬಂದು ಆಶೀರ್ವಾದವನ್ನು ಸಹ ಮಾಡ್ತಿದ್ದಾರೆ. ಇದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಮುಂದುವರೆದು ಹೆಣ್ಣು ಮಕ್ಕಳು ಸಹ ಈ ಕಾರ್ಯದಲ್ಲಿ ತೊಡಗಿಸ್ಕಿದ್ದಾರೆ. ನೋಡಿ, ಪಾನಕದ ಆ ಒಂದು ಪಾತ್ರೆಯನ್ನು ಭಾರ ಇದ್ದರೂ ಸಹ ತೊಗೊಂಡು ಬರ್ತಾ ಇರೋವಂಥದ್ದು. ಹಾಗೆ ಕೋಸಂಬರಿಯ ಪಾತ್ರನೂ ಸಹ ಹೆಣ್ಮಕ್ಳು ತೊಗೊಂಡು ಬಂದು ಹಾಗೆ ಈ ಒಂದು ವಿತರಣೆ ಮಾಡ್ತಾ ಇದ್ದಾರೆ. ಬಸ್ಸುಗಳಲ್ಲೂ ವಾಹನಗಳಿಗೆ ಪ್ರತಿಯೊಬ್ಬರಿಗೂ ಸಹ ಕೇಳಿ ಈ ಒಂದು ಪ್ರಸಾದವನ್ನು ವಿತರಣೆ ಮಾಡಿ. ಈಗ ನಾವು ಮುಳುಬಾಗಲ್ ಸರ್ಕಲ್ನಲ್ಲಿರುವ ಆಟೋ ಚಾಲಕರ ಸಂಘ ಅಂತ ಕರಿತೀವಿ. ಇವರು ಸಹ ನೋಡಿ ಯೂನಿಫಾರಮ್ ಹಾಕ್ಕೊಂಡು ಭಕ್ತಿಯಿಂದ ರಾಮನವಮಿ ಹಬ್ಬವನ್ನು ಆಚರಣೆ ಮಾಡಿರುವಂಥದ್ದು. ಪ್ರಸಾದ ರೂಪದಲ್ಲಿ ಕೋಸಂಬರಿ ಪಾನಕ ಮಜ್ಜಿಗೆಯನ್ನು ಜನರಿಗೆ ವಿತರಣೆ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಹೆಣ್ಮಕ್ಳು ಸಹ ಈ ಒಂದು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ನೋಡಿ, ಬೃಹತ್ಕಾರದಂತಹ ರಾಮನ ಒಂದು ಆಕಾರವಿರುವಂತಹ ಫ್ಲೆಕ್ಸನ್ನು ಸಹ ಇಲ್ಲಿ ಹಾಕಿರುವಂಥದ್ದು ನಾವು ನೋಡ್ತೇವೆ. ಚಿಕ್ಕದಾದಂತಹ ಒಂದು ಆಲಯವನ್ನು ಕಟ್ಟಿದ್ದಾರೆ. ಹಾಗೆ ಈಗಿರುವಂಥದ್ದು ನಾವು ಕೋರ್ಟ್ ಸರ್ಕಲ್ ಅಂತ ಕರಿತೀವಿ. ಈ ಕೋರ್ಟ್ ಸರ್ಕಲಲ್ಲಿ ಸಹ ಗೆಳೆಯರ ಬಳಗದಿಂದ ಈ ರಾಮನವಮಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನೋಡಿ, ಪಾತ್ರೆಗಳು ಕಾಣ್ತಾ ಇದೆ. ಇವರೆಲ್ಲರೂ ಸಹ ಸೇವಾಕರ್ತರಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಬಂದು ಆಚರಿಸ್ತಾ ಇದ್ದಾರೆ. ಇದು ನಾವು ಹೆಮ್ಮೆಯಿಂದ ಹೇಳುವಂತಹ ಒಂದು ಹಬ್ಬವಾಗಿದೆ. ನೋಡಿ, ಕೋಸಂಬರಿ ಎಲ್ಲ ಸಿದ್ಧತೆ ವಿತರಣೆಗೆ ಸಿದ್ಧತೆಯಾಗಿದೆ. ಈಗ ನಾವು ಶಂಕರಮಠ ವೃತ್ತ ಅಂತ ಕರಿತೀವಿ. ಅಲ್ಲಿ ಆಂಜನೇಯ ಆಲಯ ಇದೆ. ಈ ಆಂಜನೇಯ ಆಲಯದಲ್ಲಿ ಸಹ ರಾಮನವಮಿ ಹಬ್ಬವನ್ನು
ಆಚರಣೆ ಮಾಡ್ತಿರುವಂಥದ್ದು ಹೆಸರುಬೇಳೆ, ಪಾನಕ, ಕೋಸಂಬರಿ ಮತ್ತು ಪಂಚಾಮೃತಗಳನ್ನು ಸಹ ವಿತರಣೆ ಮಾಡಿರುವಂಥದ್ದು. ಸ್ವಾಮಿಗಳು ಇದೇ ಶಂಕರಮಠ ವೃತ್ತದಲ್ಲಿ ಶ್ರೀರಾಮ ಮಂದಿರ ಆಲಯವೂ ಸಹ ಇದೆ. ಇಲ್ಲಿ ರಾಮಕೋಟಿ ನಡೀತಾ ಇದೆ ನೋಡಿ, ವಾದ್ಯಗಳನ್ನು ನುಡಿಸ್ತಾ ಇರ್ತಕ್ಕಂಥದ್ದು, ಹಾಗೆ ಹರಕತೆಯನ್ನು ಹೇಳ್ತಾ ಇರುವಂಥದ್ದು, ರಾಮಕೋಟಿಯನ್ನು ಹೇಳ್ತಾ ಇರುವಂಥದ್ದು, ಇವೆಲ್ಲವನ್ನು ಸಹ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇದರ ಜೊತೆಗೆ ಅನ್ನ ಸಂತರ್ಪಣೆಯನ್ನು ಸಹ ನಡೀತಾ ಇದೆ. ಅನ್ನ ಪ್ರಸಾದವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಭಕ್ತಾದಿಗಳನ್ನು ನಾವು ನೋಡ್ಬೋದು. ಇನ್ನಷ್ಟು ಬಂದು ಭಕ್ತಾದಿಗಳು ಆಸೀನರಾಗಿ ಅವರಿಗೆ ಎಲೆಗಳನ್ನು ಬಡಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ಸಹ ನಾವು ನೋಡ್ತಿದ್ವಿ. ಹೀಗೆ ರಾಮನವಮಿಯಂದು ಹಬ್ಬದ ದಿನದಂದು ಒಂದು ಅನ್ನದಾನ ಪ್ರಸಾದವನ್ನು ವಿನಿಯೋಗ ಮಾಡ್ತಾ ಇರ್ತಕ್ಕಂಥದ್ದು, ವಿತರಣೆ ಮಾಡ್ತಾ ಇರುವಂಥದ್ದು ನಾವು ನೋಡ್ತೀವಿ. ಈಗ ರಾಮರ ದರ್ಶನ ಇಂದು ವಾಸವಿ ಯೋಜನಾ ಸಂಘ ಎಲ್ಲರೂ ಮತ್ತು ವಾಸವಿ ಮಂಡಳಿ ಪರವಾಗಿ ಪಾನಕ ಮತ್ತು ಹೆಸರುಬೇಳೆಗಳನ್ನು ವಿತರಣೆ ಮಾಡಿದ್ದೇವೆ. ಎಲ್ಲ ಜನರು ಯಾವುದೇ ಜಾತಿ ಭೇದ ಭಾವ ಇಲ್ಲದವರು ಪ್ರತಿ ಎಲ್ಲ ಕುಲದವರು ಕೂಡ ಶ್ರೀನಿವಾಸಪುರ ಪಟ್ಟಣದಲ್ಲಿ ಎಲ್ಲರೂ ಸಂಚಾರದಲ್ಲಿ, ರಸ್ತೆ ಸಂಚಾರದಲ್ಲಿ ಪ್ರತಿಯೊಬ್ಬರು ಬಂದು ಎಲ್ಲ ಸೇರಿಸಿದ್ರು. ಮಜ್ಜಿಗೆ, ಪಾನಕ ಮತ್ತು ಹೆಸರುಬೇಳೆ, ಕೋಸಂಬರಿ ಮೂರೂ ಎಲ್ಲ ಭಕ್ತಾದಿಗಳು ಸೇರಿಸಿದ್ದಾರೆ. ಶ್ರೀರಾಮನವಮಿ ಹಬ್ಬವನ್ನು DVG ವೃತ್ತದ ಗೆಳೆಯರ ಬಳಗದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೂ ಇದನ್ನು ಪ್ರತಿ ವರ್ಷ ಪದ್ಧತಿಯಾಗಿ ಇಟ್ಕೊಂಡು ಬಂದಿದ್ದೀವಿ. ನಾವೆಲ್ಲರೂ ಹಿಂದುತ್ವವನ್ನು ಉಳಿಸಿ ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲ ಗೆಳೆಯರು ಸೇರಿ ಈ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ. ಧಾರ್ಮಿಕವಾಗಿ ಶ್ರೀರಾಮಚಂದ್ರ ಪ್ರಭು ನಮಗೆಲ್ಲರೂ ತಂದೆ ಇದ್ದಂಗೆ ಅವರ ಹಬ್ಬದ ಆಚರಣೆಯನ್ನು ನಾವೆಲ್ಲರೂ ಒಟ್ಟುಗೂಡಿಸಿ ಆಚರಣೆ ಮಾಡ್ತಾ ಇರೋದು. ಹಾಗೆ ಆ ಪ್ರಭುವಿನಿಂದ ನಮಗೆ ಶಕ್ತಿ ದೊರಕಲಿ. प्रभु श्री रामचंद्र महाराज के, प्रभु श्री रामचंद्र महाराज के, प्रभु श्री रामचंद्र महाराज के। भारत माता के, भारत माता के, भारत माता के वंदे मातरम, वंदे मातरम, वंदे मातरम. ನಾಡಿನ ಸಮಸ್ತ ಜನತೆಗೆ KPTCL ಹಾಗೂ ಬೆಸ್ಕಾಂ ಅಧಿಕಾರಿಗಳು ಹಾಗೂ ನೌಕರರ ವರ್ಗದಿಂದ ಶ್ರೀರಾಮನವಮಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಎಲ್ಲ ನೌಕರ ವರ್ಗದವರು ಅಧಿಕಾರಿಗಳಿಂದ ಈ ತೀರ್ಥ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದ್ದು, ಎಲ್ಲರಿಗೂ ಶ್ರೀರಾಮನ ಕೃಪಾ ಕಟಾಕ್ಷ ಆಶೀರ್ವಾದದಿಂದ ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿರಲೆಂದು KPTCL ಮತ್ತು ಬೆಸ್ಕಾಂ ಅಧಿಕಾರಿಗಳು ಹಾಗೂ ನೌಕರರ ವರ್ಗದಿಂದ ಶುಭ ಹಾರೈಸುತ್ತೇವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀ ಬಾಲಾಂಜನೇಯ ಸ್ವಾಮಿ ಆಲಯದ ಬಳಿ ಸ್ನೇಹಿತರ ಬಳಗದಿಂದ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಹೆಸರುಬೇಳೆ, ಪಾನಕ ಮತ್ತು ಮಜ್ಜಿಗೆಯನ್ನು ಭಕ್ತಾದಿಗಳಿಗೆ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು MG ರಸ್ತೆಯಲ್ಲಿರುವ ಭಜನಾ ಮಂದಿರ. ಇಲ್ಲೂ ಸಹ ರಾಮನವಮಿ ಹಬ್ಬವನ್ನು ಆಚರಣೆ ಮಾಡುವ ಕಾರ್ಯದಲ್ಲಿ ತೊಡಸ್ಕೊಂಡಿದ್ದಾರೆ. ಹೆಸರುಬೇಳೆ, ಪಾನಕ ವಿತರಣೆ ಆಗ್ತಾ ಇದೆ. ಇದು ಸುಂದರ ಬಾಬು ಕುಟುಂಬರವರಿಂದ ಅವರ ಅಂಗಡಿ ಬಳಿ ರಾಮನವಮಿ ಹಬ್ಬದ ಪ್ರಯುಕ್ತ ಪಾನಕ, ಹೆಸರುಬೇಳೆ ಮತ್ತು ಕೋಸಂಬರಿಯನ್ನು ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಹೀಗೆ ಶ್ರೀನಿವಾಸಪುರದಲ್ಲಿ ಕಾರ್ಯಗಳು ನಡೆದಿದೆ. ನಾವೆಲ್ಲನೂ ಕವರ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.